ಕೆಎಸ್ಆರ್ಟಿಸಿಗೆ ನೂತನ ಬಸ್ಗಳು ಸೇರ್ಪಡೆ ಆಗ್ತಾನೆ ಇರುತ್ತೆ. ಆದರೆ ಈಗ ವಿಶೇಷವಾಗಿರುವಂತಹ ಬಸ್ ಒಂದು ಸೇರ್ಪಡೆಗೊಂಡಿದೆ. ಅಶ್ವಮೇಧ ಕ್ಲಾಸಿಕ್ ಬಸ್ಗಳ ಸೇರ್ಪಡೆಯಾಗಿದೆ. ವಿಧಾನಸೌಧದ ಬಳಿ 100 ಬಸ್ಗಳಿಗೆ ಮುಖ್ಯಮಂತ್ರಿಗಳು ಚಾಲನೆಯನ್ನ ಕೊಟ್ಟಿದ್ದಾರೆ. 52 ಸೀಟ್ ಬಸ್ನ ಒಳಗಡೆಗೆ ನಿರಂತರವಾಗಿ ಎಲ್ಇಡಿ ಬೆಳಕು, ಸ್ವಯಂ ಚಾಲಿತ ಬಾಗಿಲು, ತುರ್ತು ಬಟನ್ ವ್ಯವಸ್ಥೆ, ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೆ ಬೆಂಗಳೂರಿಗೆ ಸಂಪರ್ಕವನ್ನ ಕಲ್ಪಿಸೋಕೆ ಇದನ್ನ ಬಳಕೆಯನ್ನ ಮಾಡ್ತಾರೆ. ಕೆಎಸ್ಆರ್ಟಿಸಿಗೆ ಅಶ್ವಮೇಧ ಕ್ಲಾಸಿಕ್ ಬಸ್ಗಳ ಸೇರ್ಪಡೆಯಾಗಿದೆ. ಜನಪರವಾಗಿರುವಂತಹ ಎಲ್ಲ ಕಾರ್ಯಗಳಿಗೆ ನಾನಿದ್ದೇನೆ ನಿಮ್ಮ ಜೊತೆ ಎನ್ನುವ ಭರವಸೆಯನ್ನು ನಡೆಸ್ತಾ ಜ್ಯೋತಿ ಬೆಳಗಿಸಿ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಕೆಎಸ್ಆರ್ಟಿಸಿ ಸಂಸ್ಥೆ ಅಶ್ವಮೇಧ ಕ್ಲಾಸಿಕ್ ಅನ್ನುವಂತಹ ನೂತನ ಬಸ್ಗಳನ್ನು ಇವತ್ತು ಲೋಕಾರ್ಪಣೆ ಮಾಡ್ತಿದೆ. ಸಿಎಂ ಸಿದ್ದರಾಮಯ್ಯನವರು ನೂತನ ಬಸ್ಸನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಸೊ ಹೊಸದಾದಂತಹ ಅಶ್ವಮೇಧ ಕ್ಲಾಸಿಕ್ ಬಸ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಇದು ಹೊಸದಾಗಿ ಕೆಎಸ್ಆರ್ಟಿಸಿ ವಿನೂತನವಾಗಿ ಸಿದ್ಧಪಡಿಸಿರುವಂತಹ ಅಶ್ವಮೇಧ ಕ್ಲಾಸಿಕ್ ಅನ್ನುವಂಥದ್ದು. ವಿಶೇಷವಾಗಿ ಒಂದು ಟ್ಯಾಗ್ಲೈನನ್ನು ಕೊಟ್ಕೊಂಡಿದ್ದಾರೆ. ಪಾಯಿಂಟ್ ಟು ಪಾಯಿಂಟ್ ಅನ್ನುವಂತಹ, ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಅನ್ನುವಂತಹ ಈ ಒಂದು ಟ್ಯಾಗ್ಲೈನಲ್ಲಿ ಈ ಒಂದು ಬಸ್ ಸಂಚಾರ ಮಾಡುತ್ತೆ. ಸೊ ಹಾಗಾಗಿ ಅಶ್ವಮೇಧ ಅನ್ನುವಂತಹ ಸಿಂಬಲ್ ಅನ್ನು ತೋರಿಸುವಂತ ನಿಟ್ಟಿನಲ್ಲಿ ಅಶ್ವಮೇಧ ಕುದುರೆಯ ಒಂದು ಚಿತ್ರಗಳನ್ನು ಹಾಕಲಾಗಿದೆ. ಅದೇ ರೀತಿ ನಮ್ಮ ಕಲೆ ಬಿಂಬಿಸುವಂತಹ ಸಂಸ್ಕೃತಿಯನ್ನು ಕೂಡ ಈ ಒಂದು ಬಸ್ ಮೇಲೆ ಪ್ರಿಂಟ್ ಮಾಡಿರುವಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಸೊ ಈ ರೀತಿಯಾಗಿ ಬಸ್ನ ಹೊರಗಡೆ ಈ ರೀತಿಯಾದಂತಹ ಚಿತ್ರಣಗಳು ನಮಗೆ ಕಂಡುಬರುತ್ತೆ. ಇನ್ನು ವಿಶೇಷವಾಗಿ ಈ ಬಸ್ ಸುಮಾರು ಎತ್ತರ 3.4 ಮೀಟರ್ ಈ ಒಂದು ಬಸ್ನ ಎತ್ತರ ಇರುವಂಥದ್ದು. ಸೊ ವಿಶೇಷವಾಗಿ ಹಿಂದಿನ ಮತ್ತು ಮುಂದಿನ ಗ್ಲಾಸ್ಗಳು ಕೂಡ ದೊಡ್ಡದಾಗಿ ಇದು ವಿಶೇಷವಾಗಿ ಅಲಂಕಾರ ಮಾಡಿರುವಂಥದ್ದು ನಮಗೆ ಕಂಡುಬರುತ್ತೆ. ಇನ್ನು ಬಸ್ನ ಒಳಗಡೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ನಾನು ತೋರಿಸ್ತೀನಿ. ವಿಶೇಷವಾಗಿ ಈ ಒಂದು ಬಸ್ನ ಫುಟ್ಟು ಏನು ನಾವು ಎಂಟ್ರಿ ಕೊಡ್ತೀವಿ, ಸಂಪೂರ್ಣವಾಗಿ LED ತುಂಬಿರೋ ಒಳಗೊಂಡಿದೆ. ಸಂಪೂರ್ಣವಾಗಿ LED ಇರುವಂತಹ ಈ ಒಂದು ಬಸ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಬಸ್ನ ಒಳಗಡೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಕೂಡ ನಾನು ಒಳಗಡೆ ಹೋಗಿ ತೋರಿಸ್ತೀನಿ. ಸುಮಾರು 50ಕ್ಕೂ ಹೆಚ್ಚು ಆಸನಗಳು ಈ ಒಂದು ಬಸ್ನಲ್ಲಿದೆ. ಹತ್ತತ್ರ 50-52 ಆಸನಗಳು ವಿಶೇಷವಾಗಿ ಈ ಒಂದು ಬಸ್ನಲ್ಲಿ ಇರುವಂಥದ್ದು. ಸೊ ಇನ್ನು ಸೀಟ್ನ ನೋಡೋದಾದರೆ ವಿಶೇಷವಾಗಿ ಗುಣಮಟ್ಟದ ಕುಷನ್ ಮತ್ತು ರೆಕ್ಸಿನ್ ಒಳಗೊಂಡಂತಹ ಪ್ರತಿ ಆಸನದ ಹಿಂಭಾಗದಲ್ಲಿ ಮ್ಯಾಗ್ಝಿನ್ ಹಾಗೂ ವಾಟರ್ ಬಾಟ್ಲ್ನ ಪೌಚ್ಗಳನ್ನು ಕೂಡ ಸೀಟ್ನ ಹಿಂಭಾಗದಲ್ಲಿ ಪೌಚ್ ಏನಿದೆ ವಾಟರ್ ಪೌಚನ್ನು ಕೂಡ ಕೊಡಲಾಗಿದೆ. ಇನ್ನು ವಿಶೇಷವಾದಂತಹ ವ್ಯವಸ್ಥೆಯನ್ನು ಕೂಡ ವಿಶಾಲವಾದಂತಹ ಮುಂಭಾಗ ಮತ್ತು ಹಿಂಬದಿಯಲ್ಲಿ ಗಾಜಿನ ವ್ಯವಸ್ಥೆ ಮಾಡಲಾಗಿದೆ. ವಿಶಾಲವಾಗಿ ಪ್ರಯಾಣಿಕರ ಕಿಟಿಕೆ ಫ್ರೇಮ್ ಮತ್ತು ಮೇಲಿನ ಗಾಜುಗಳನ್ನು ಇಲ್ಲಿ ಸಿದ್ಧ ಮಾಡಲಾಗಿದೆ. ಮೇಲ್ಛಾವಣಿಯಲ್ಲಿ ಎರಡು ಸಾಲು ಕೂಡ ಗ್ರ್ಯಾಬ್ ರೈಲನ್ನು ವಿಶೇಷವಾಗಿ ಅಂದರೆ ಬ್ಯಾಗ್ಗಳನ್ನು ಇಟ್ಕೊಳ್ಳೋದಕ್ಕೆ, ಕಿಟ್ ಬ್ಯಾಗ್ಗಳನ್ನು ಇಟ್ಕೊಳ್ಳೋದಕ್ಕೆ, ಪ್ರವಾಸ ಮಾಡೋರಿಗೆ ಈ ರೀತಿಯಾದಂಥ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಬಸ್ನ ಹಿಂಭಾಗ ಹಾಗೂ ಮುಂದೆ LED ಮಾರ್ಗಗಳ ಅಳವಡಿಕೆಯನ್ನು ಇದರಲ್ಲಿ ಮಾಡಲಾಗಿರುವಂಥದ್ದು. ಎಲ್ಲಿಗೆ ಹೋಗುತ್ತೆ ಅನ್ನುವಂಥದ್ದು ಪ್ರಯಾಣಿಕರಿಗೆ ಗೊತ್ತಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ LED ಫಲಕಗಳನ್ನು ಅಳವಡಿಕೆ ಮಾಡಿಕೊಳ್ಳಲಾಗಿದೆ. LED ಸ್ಕ್ರೀನ್ಗಳನ್ನು ವಿಶೇಷವಾಗಿ ಬಸ್ನಲ್ಲಿ ಅಂದರೆ ಸಂಪೂರ್ಣವಾಗಿ ಬಸ್ನಲ್ಲಿ ಬಳಸುವಂಥ ಇನ್ನು ಲೈಟ್ಗಳಿದ್ದಾವೆ. LED ಸಂಪೂರ್ಣವಾಗಿ ಬಳಸಲಾಗ್ತಿದೆ. ಇನ್ನು ವಿಶೇಷವಾಗಿ ಕ್ಯಾಮ್ರಾದ ಅಳವಡಿಕೆ ಕೂಡ ಮಾಡಲಾಗಿದೆ. ಮುಂಬದಿ ಮತ್ತು ಹಿಂಬದಿ ಎರಡೂ ಬದಿಯಲ್ಲೂ ಕೂಡ ವಿಶೇಷವಾಗಿ ಕ್ಯಾಮ್ರಾವನ್ನು ಅಳವಡಿಕೆ ಮಾಡಲಾಗಿರುವಂಥದ್ದು. ಮತ್ತು ಪ್ಯಾನಿಕ್ ಬಟನ್ ಪ್ರತಿಯೊಂದು ಸೀಟ್ನಲ್ಲೂ ಕೂಡ ಪ್ಯಾನಿಕ್ ಬಟನನ್ನು ಫಿಕ್ಸ್ ಮಾಡಲಾಗಿದೆ. ಅಂದರೆ ಪ್ರಯಾಣಿಕರಿಗೆ ಏನಾದರೂ ಸಮಸ್ಯೆ ಆದಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪ್ಯಾನಿಕ್ ಬಟನನ್ನು ಬಳಸ್ಕೊಳ್ಬಹುದು. ಇತ್ತೀಚೆಗೆ ಅದೊಂದು KSRTC ಮತ್ತು BMTCಯಲ್ಲಿ ಹೊಸದಾಗಿ ಬರುವಂಥ ಬಸ್ಗಳಲ್ಲಿ ಪ್ಯಾನಿಕ್ ಬಟನನ್ನು ಇಂಟ್ರೊಡ್ಯೂಸ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸಂಪೂರ್ಣವಾಗಿ ಈ ಬಸ್ನಲ್ಲಿ ಡೋರ್ ಇದೆ, ಸ್ವಯಂ ಚಾಲಿತವಾಗಿದ್ದಾವೆ. ಮತ್ತು ಪ್ರತಿಯೊಂದು ಹಂತದಲ್ಲೂ ಡ್ರೈವರ್ ಅವರು ಅಥವಾ ಕಂಡಕ್ಟ್ರು ಈ ಒಂದು ಸಂಚಾರ ಎಲ್ಲಿಗೆ ಹೋಗುತ್ತೆ ಈ ಗಾಡಿ ಅನ್ನುವಂಥದ್ದನ್ನು ಹೇಳಲಿಕ್ಕೆ ವಿಶೇಷವಾಗಿ ಒಂದು ವ್ಯವಸ್ಥೆ ಅಂದರೆ ಧ್ವನಿವರ್ಧಕ ವ್ಯವಸ್ಥೆಯನ್ನು ಕೂಡ ಇವರು ಮಾಡಿಕೊಳ್ಳಲಾಗಿದೆ. ಎಲ್ಲಿಗೆ ಅಂದರೆ ನೆಕ್ಸ್ಟ್ ಸ್ಟಾಪ್ ಯಾವುದು, ಯಾವ ರೀತಿಯಾಗಿರುತ್ತೆ, ಮತ್ತು ಮುಂದಿನ ಸ್ಟಾಪ್ ಯಾವುದು, ಹಿಂದಿನ ಸ್ಟಾಪ್ ಯಾವುದು ಅನ್ನುವಂಥ ನಿಟ್ಟಿನಲ್ಲಿ ಡ್ರೈವರ್ ಅವರು ಮಾಹಿತಿಯನ್ನು ಪ್ರಯಾಣಿಕರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಅಶ್ವಮೇಧ ಕ್ಲಾಸಿಕ್ ವಿಶೇಷವಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ವಿಶೇಷವಾಗಿರುವಂಥ ಬಸ್ಗಳ ವ್ಯವಸ್ಥೆಗಳನ್ನು ವಿಶೇಷವಾಗಿ ಬಸ್ನಲ್ಲಿ ವಿನ್ಯಾಸಗಳನ್ನು ಮಾಡಿಕೊಂಡು ವಿಶೇಷವಾಗಿ ಇವತ್ತು ಲೋಕಾರ್ಪಣೆಯನ್ನು ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಪ್ರಯಾಣಿಕರಿಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ KSRTC ಮತ್ತು ಸರ್ಕಾರ ಈ ರೀತಿಯಾದಂತಹ ಹೆಚ್ಚು ಬಸ್ಗಳನ್ನು ಖರೀದಿ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಿದೆ. ಮಾರ್ಚ್ ವೇಳೆಗೆ ಸುಮಾರು 800 ಬಸ್ಗಳು ಅಶ್ವಮೇಧ ಕ್ಲಾಸಿಕ್ ಬಸ್ಗಳು ರಸ್ತೆಗಳಿವೆ. ಇವತ್ತು 100 ಬಸ್ಗಳನ್ನು CM ಅವರು ಉದ್ಘಾಟನೆ ಮಾಡಿರುವಂತಹದ್ದು. ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಶ್ರೀನಿವಾಸ್ ರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು.